ಅಂದ್ರೆ 1,25,000 ಕೊಡಿ ತಗೊಂಡೋಗಿ. ಒನ್ ಮೋರ್ ಚಟಪಟ 1,40,000 ಕೊಡ್ತೀನಿ. 2009 ಮಾಡಲ್. ಒನ್ ಮೋರ್ ಚಟಪಟ ಮಿಂಟ್ ಕಂಡೀಷನ್ ಅಲ್ಲಿ ಇದೆ ಗಾಡಿ, ರೆಡಿ ಟು ಡ್ರೈವ್ ಕಂಡೀಷನ್ ಇರೋದು. ಬರೀ 1,75,000 ಕೊಡಿ ಈ ಗಾಡಿ ತಗೊಂಡು. ಒನ್ ಮೋರ್ ಚಟಪಟ ಅದರಿಂದ ಕಡಿಮೆ ಕೊಡಲ್ಲ. 2,75,000 ಕೊಡ್ತೀನಿ. ಒನ್ ಮೋರ್ ಚಟಪಟ ಸಿಂಗಲ್ ಓನರ್. ಏನ್ ಅಣ್ಣ ಕಾಮಿಡಿನ, ಯಾರು ಕಡಲ್ಲ. 225 ಗೆ ಕೊಡ್ತೀನಿ. ಇರಿ ಬಜಾರ್ ಚೆಕ್ ಮಾಡ್ಕೊಂಡು ಆಮೇಲೆ ಬನ್ನಿ. 3.5 ಲಕ್ಷ ಕೊಡ್ತೀನಿ ಸರ್. 3,50,000 ರಂಜಾನ್ ಸ್ಪೆಷಲ್ ಆಫರ್ ಇದು. ಫಸ್ಟ್ ಕಮ್ ಫಸ್ಟ್ ಸರ್ವ್. ಒನ್ ಮೋರ್ ಚಟಪಟ 250 ಕೊಡ್ತೀನಿ ಸರ್. ಇದೆ ಫೈನಲ್. ಡೀಸೆಲ್ ಗಾಡಿ ಸರ್ ಇದು. ಸಿಂಗಲ್ ಓನರ್ 61,000 ಹೊಡಿದ್ರೆ 13 ಮಾಡಲ್. ಒನ್ ಮೋರ್ ಚಟಪಟ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಯಾವ ಗಾಡಿ? ಚೆವರ್ಲೆಟ್ ಕ್ರೂಸ್ LTZ, ತುಂಬಾ ಡಿಮಾಂಡಬಲ್ ಗಾಡಿ. ಸರಿ ಎಲ್ಲರೂ ಹೆಂಗಂದ್ರೆ ನಾನು ಆರಾಮದೀನಿ. ಮತ್ತೊಂದ್ ಸರ್ತಿ GS ಕಾರ್ ರೋಡಿಗೆ ಬಂದಿದ್ದೀನಿ. ಈ ಸರ್ತಿ ಒಂದು ಬಂಪರ್ ಪ್ರೈಸ್ ಅಲ್ಲಿ ಕಾರ್ ಕೊಡ್ತಿದ್ದಾರೆ ಅಂತ ಹೇಳ್ಬೋದು. ಅಂಡ್ ರಂಜಾನ್ ಬರ್ತಿದೆ, ಆ ಆಫರ್ ಇವಾಗ ಮತ್ತೊಂದು ಯುಗಾದಿ ಒಂದು ಬರ್ತಿದೆ, ಆ ಆಫರ್ ಕೂಡ ಸೇರಿ ಒಂದ್ ಎಲ್ಲಾ ಗಾಡಿ ಮೇಲೂ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಿದ್ದಾರೆ ಅಂತ ಹೇಳ್ಬೋದು. ಫಸ್ಟ್ ಆಫ್ ಆಲ್ ಸರ್ ನಾವು ವೆಲ್ಕಮ್ ಮಾಡೋಣ ಸರ್. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸರ್. ಥ್ಯಾಂಕ್ ಯು ಸರ್. ಪ್ರೊಫೆಷನಲ್ ಲುಕ್ ಅಲ್ಲಿ ಫುಲ್ ವೈಟ್ ಅಲ್ಲಿ ಏನೋ ಸ್ವಲ್ಪ ರಂಜಾನ್ ಸ್ಪೆಷಲ್ ಅಲ್ಲ ಇವತ್ತು. ಏನೋ ರಂಜಾನ್ ನಡೀತಾ ಇದೆ, ಏನೋ ಖುಷಿಯಿಂದ ರೆಡಿ ಆಗಿದ್ದೀವಿ ಮತ್ತು ಒಂದು ವಿಡಿಯೋ ಕ್ಯಾಪ್ಚರ್ ಆಗ್ತಾ ಇದೆ ಇವತ್ತಂತ. ನಮಸ್ಕಾರ ವೀಕ್ಷಕರೇ, ಇವತ್ತು ಯುಗಾದಿ ಪ್ಲಸ್ ರಂಜಾನ್ ಸ್ಪೆಷಲ್ ಒಂದು ವಿಡಿಯೋ ಮಾಡ್ತಾ ಇದೀವಿ ಆ ಥರ. ಓಕೆ, ಎಷ್ಟು ಗಾಡಿ ನೋಡಕ್ ಸಿಗುತ್ತೆ ಸರ್? ನೋಡಿ, ಇವಾಗ ಶೋರೂಮ್ಸ್ ಸ್ವಲ್ಪ ಜಾಗ ನಮ್ದು ಸ್ಪೇಷಿಯಸ್ ಕಮ್ಮಿ ಆಗಿದೆ. ಅದಕ್ಕೋಸ್ಕರ ನಿಮ್ಗೆ ಒಂದು 18, 19, 20 ಇಟ್ಕೊಳ್ಳಿ ಲೆಕ್ಕ. ರೌಂಡ್ ಫಿಗರ್ 20 ಗಾಡಿವರೆಗೂ ಇದೆ ಗಾಡಿಗಳು. ಸುಮಾರು ಗಾಡಿಗಳು ಆಚೆ ನಿಂತಿದ್ದೇವೆ. ಅದ್ರ ಬಗ್ಗೆ ನಿಮ್ಗೆ ಡೀಟೇಲ್ ಬೇಕಂದ್ರೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ, ನಾನು ಪೂರ್ತಿ ಕ್ಯಾಟ್ಲಾಗ್ ಕಳಿಸ್ಬಿಡ್ತೀನಿ. ಅಂಡ್ ಈ ಸರ್ತಿ ನೋಡಿದ್ರೆ ಸರ್, ಲಾಸ್ಟ್ ವಿಡಿಯೋಯಿಂದ ಒಂದು 6 to 5 months ಇಂದ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀರಿ ಅಂತ ಹೇಳ್ತಿದ್ದೀರಾ? ಹೌದೌದು, ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಇದೆ. ಫಸ್ಟ್ ಆ ತರ ಇರ್ಲಿಲ್ಲ. ಮತ್ತು ನಿಮ್ಗೆ 20,000 ಕೊಡಿ, 40,000 ಕೊಡಿ, ಲೋನ್ ಮಾಡಿ ಕೊಡ್ತೀನಿ ಎಲ್ಲ ಅಷ್ಟೇ ಗಾಡಿ ಅನ್ನೋ ಕಮಿಟ್ಮೆಂಟ್ ಕೊಡಲ್ಲ. ಅಲ್ಲಿ ನಾನಲ್ಲ ಮಾತಾಡೋದು, ಬ್ಯಾಂಕ್ ಅಫಿಷಿಯಲ್ಲು ಅಲ್ಲ ಮಾತಾಡೋದು, ನಿಮ್ ಡಾಕ್ಯುಮೆಂಟ್ ಮಾತಾಡೋದಲ್ಲಿ. ಸರ್, ಇವತ್ತು 10 ಗಂಟೆ ಬೆಳಿಗ್ಗೆ ಬಂದು ಗಾಡಿ ಇಷ್ಟಪಟ್ಟು ನೀವು ಗಾಡಿಗೆ ಟೋಕನ್ ಅಡ್ವಾನ್ಸ್ ಮಾಡಿ ಡಾಕ್ಯುಮೆಂಟ್ ಕೊಟ್ಟು ಹೋದ್ರೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ಗಾಡಿ ಡೆಲಿವರಿ ಸರ್. ಓಕೆ, ಅದೇ ಹೇಳಿದ್ರಲ್ಲ, ಬೇಸ್ಡ್ ಆನ್ ಸಿಬಿಲ್ ಸ್ಕೋರ್ ಅಂಡ್ ಡಾಕ್ಯುಮೆಂಟ್ ಎಲ್ಲ ಮೇನ್ ಆಗಿರುತ್ತೆ. ನಿಮ್ದು ಒಂದು ಬೆಸ್ಟ್ ಮಾಡೆಲ್ ಗಾಡಿಯಲ್ಲಿ ತಗೊಂಡ್ರೆ ನಿಮ್ಗೆ 0 ಡೌನ್ ಪೇಮೆಂಟ್ ಅಲ್ಲೂ ಕಾರ್ ಸಿಗಬಹುದು ಸರ್. ಅದೇ ಡಾಕ್ಯುಮೆಂಟ್ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಏನಂದ್ರೆ ನಿಮ್ದು ಪ್ರೊಫೈಲ್ ಮೇಲೆ ಡಿಪೆಂಡ್. ಅದು ನಿಮ್ದು ವ್ಯವಹಾರ ಹೆಂಗಿದೆ ಬ್ಯಾಂಕ್ ಅಲ್ಲಿ ತಗೊಳ್ಳೋದು ಕೊಡೋದಂತ. ಸರ್, ವಿತಿನ್ 24 hours ನಿಮ್ಗೆ ಬ್ಯಾಂಕ್ ಕಡೆಯಿಂದ ಲೋನ್ ಮಾಡಿ ಕೊಡ್ತೀವಿ. ಮತ್ತು 2010 ಮೇಲೆ ಮಾಡಲಿಂದ ಬ್ಯಾಂಕ್ ಅವರು ಲೋನ್ ಕೊಡೋದು ಸರ್. ಅದರಿಂದ ನಿಮ್ಗೆ 2009 ಮಾಡೋದಕ್ಕೆ ಕೊಡಲ್ಲ. ಏನಿದೆ ಫ್ಯಾಕ್ಟ್ ಹೇಳ್ತೀನಿ, ಆಲ್ ಓವರ್ ಕರ್ನಾಟಕ ಸೇಮ್ ರೂಲ್. ಮತ್ತು ನಿಮ್ಗೆ ಇನ್ಸ್ಟೆಂಟ್ ಲೋನ್ ಫೆಸಿಲಿಟೀಸ್, ಅದಕ್ಕೆ ಪ್ರೈವೇಟ್ ಲೋನ್ ಅಂತೀವಿ. ಬೇರೆಯವ್ರು ನಿಮ್ಗೆ ಅಟ್ಲೀಸ್ಟ್ ಅಂದ್ರೆ 2 hour ತಗೋತಾರೆ. ನಾನು ನಿಮ್ಗೆ ವಿತಿನ್ 10 minutes ನಿಮ್ಗೆ ಅಗ್ರಿಮೆಂಟ್ ಮಾಡಿಸ್ತೀನಿ ಸರ್, ಆನ್ ಸ್ಪಾಟ್. ಅದು ನಿಮ್ಗೆ ಆನ್ ಸ್ಪಾಟ್. ಅದರಲ್ಲೂ ಗಾಡಿದಲ್ಲಿ ವೇರಿಯೇಷನ್ಸ್ ಇದೆ. ಇವಾಗ ಹೋಂಡಾ ಸಿಟಿ 2009 ಮಾಡಲ್ಗೆ ನಿಮ್ಗೆ ಪ್ರೈವೇಟ್ ಲೋನ್ ಬೇಕಾದ್ರೆ ಕೊಡ್ತಾರೆ. ಅದಕ್ಕೆ 1 lakh to 1,25,000 ವರೆಗೂ ಕೊಡ್ತಾರೆ. ಅದೇ ನಿಮ್ಗೆ 2009 ಮಾಡಲ್ದು ಸ್ವಿಫ್ಟ್ ಇದ್ರೆ 1,35,000 ವರೆಗೂ ಕೊಡ್ತಾರೆ. ಅದು ಗಾಡಿ ಮೇಲೆ ಡಿಪೆಂಡ್. ನಿಮ್ಗೆ ಎಲ್ಲೂ ಹುಡುಕಾಡಂಗಿಲ್ಲ, ಏನಿಲ್ಲ. ಇಲ್ಲಿ ಬಂದ್ರೆ ಆನ್ ಸ್ಪಾಟ್ ನಾನು ಅಗ್ರಿಮೆಂಟ್ ಮಾಡಿಸಿ ಆನ್ ಸ್ಪಾಟ್. ಅದು ಕೂಡ ನಿಮ್ಗೆ ಒಂದು ಫ್ಯಾಕ್ಟ್ ಹೇಳ್ಬಿಡ್ತೀನಿ ಸರ್, ಆಲ್ ಓವರ್ ಕರ್ನಾಟಕ ಇಲ್ಲ, ಆಲ್ ಓವರ್ ಬೆಂಗಳೂರು ಇಲ್ಲ. ಅದು ನಿಮ್ಗೆ ವಿತಿನ್ 20 kilometers 20 to 22 kilometer ರೇಡಿಯಸ್ ಅಲ್ಲಿ ಆಗೋದು. ನೀವು ಇಲ್ಲಿ ಬಂದ್ಬಿಟ್ರೆ ಪೂರ್ತಿ ಪಿಕ್ಚರ್ ಸ್ಟೋರಿ ಏನಿದೆ ಹೇಳ್ಬಿಡ್ತೀನಿ. ಬಿಸಿಲಲ್ಲಿ ಯಾಕೆ ಓಡಾಡ್ತೀರಾ, ಕಾರಲ್ಲಿ ಓಡಾಡಿ ಅಂತ ಹೇಳ್ಬೋದು. ಆರಾಮಾಗಿ ನೋಡಿ, ಈ ಬಿಸಿಲಲ್ಲಿ ಮತ್ತು ಸಮ್ಮರ್ ಹಾಲಿಡೇಸ್ ಇದೆ. ಈಗ ಟ್ರಿಪ್ಗೆ ಹೋಗ್ಬೇಕು, ಏನೋ ಒಂದು ಸ್ಪೆಷಲ್ ಫ್ಯಾಮಿಲಿಗೋಸ್ಕರ ಮಾಡಬೇಕು. ಇಡೀ ವರ್ಷ ಟೆನ್ಷನ್, ಸ್ಕೂಲು, ಕಾಲೇಜು, ಏನೋ ಹಾಸ್ಪಿಟಲ್, ಏನೇನೋ ಇರುತ್ತೆ. ಒಂದು ವರ್ಷದಲ್ಲಿ 1 ತಿಂಗಳು, ಅಟ್ಲೀಸ್ಟ್ 1 ತಿಂಗಳಲ್ಲಿ 15 ದಿವಸ ಅಟ್ಲೀಸ್ಟ್ ಒಂದು ರಿಫ್ರೆಶ್ ಟೈಮ್ ಬೇಕಂತ ಆಲ್ಮೋಸ್ಟ್ 90% ಏನ್ ಮಾಡ್ತಾರೆ, ಒಂದು ಟ್ರಿಪ್ ಹೋಗ್ಬೇಕು, ಫ್ಯಾಮಿಲಿ ಜೊತೆ ಇಲ್ಲಿ ಕರ್ಕೊಂಡು ಹೋಗ್ಬೇಕು, ರೆಸಾರ್ಟ್ ಹೋಗ್ಬೇಕಂತಾರಲ್ಲ, ಒಂದು ಕಾರ್ ತಗೊಳ್ಳಿ ಸರ್, ಅದೇ ಖುಷಿ. ಇವಾಗ ಈ ಕಾಲದಲ್ಲಿ ಒಂದು ಕಾರ್ ಮನೆ ಮುಂದೆ ಇರ್ಲೇಬೇಕು ಸರ್. 1 ಲಕ್ಷ 2 ಲಕ್ಷ ಏನ್ ಮ್ಯಾಟರ್ ಇಲ್ಲ ಈ ಕಾಲದಲ್ಲಿ. ಒಂದು ಗಾಡಿ ತಗೊಳ್ಳಿ, AC ಇರತ್ತೆ, ಫ್ಯಾಮಿಲಿಗೆ ಸ್ವಲ್ಪ ಟೈಮ್ ಕೊಡಿ, ಆರಾಮಾಗಿ ನೆಮ್ಮದಿಯಾಗಿರಿ. ನಾನು ಒಂದೇ ಮಾತು ಹೇಳೋದು, ಫ್ಯಾಮಿಲಿ ಸೆಕೆಂಡ್ರಿ ಬಿಟ್ಬಿಡಿ, ನಿಮ್ ತಾಯಿಗೆ ಒಂದು ಗಿಫ್ಟ್ ಕೊಡಿ. ಓಕೆ ಸರ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ತಡ ಮಾಡೋದು ಬೇಡ, ಬನ್ನಿ. ಇವತ್ತು ಫಸ್ಟ್ ಗಾಡಿ ಹೇಳಿದ್ನಲ್ಲ ಕಾನ್ಸೆಪ್ಟ್, ಲೋಟು ಹೈ ಹೋಗ್ತೀವಿ ಅಂತ. ನೋಡ್ಕೊಳ್ಳಿ, ಗಾಡಿಗೆ ಜಾಗ ಇಲ್ಲ ಅಂತ ಹೊರಗಡೆ ಎಲ್ಲ ಹಚ್ಚಲಿಕ್ಕೆ ರಬ್ಬಿಂಗ್ ಪಾಲಿಶ್ ಎಲ್ಲ ಆಗಿದೆ. ಡೆಲಿವರಿ ಟೈಮ್ ತಿರ್ಗಾ ಇನ್ನೊಂದ್ಸಲಿ ಮಾಡಿ ಕೊಡ್ತೀವಿ. ಚೆವರ್ಲೆಟ್ ಸ್ಪಾರ್ಕ್ ಇದ್ದು LS ವೇರಿಯಂಟ್ ಗಾಡಿ ನೋಡ್ಕೊಳ್ಳಿ ಹೆಂಗಿದೆ ಅಂತ. 4 ಟೈರ್ ಫ್ರೆಶ್ ಇರೋದು, ಹೊಸ ಟೈರು. 2008 ಮಾಡಲು, ಸೆಕೆಂಡ್ ಓನರು, 58,000 ಓಡಿರೋದು ರೆಕಾರ್ಡೆಡ್, ವಿತ್ ಫ್ರೆಶ್ FC, ವಿತ್ ಇನ್ಶೂರೆನ್ಸ್ ಸಮೇತ ಬೇಕಾದ್ರೂ ಕೊಡ್ತೀವಿ. ಇಲ್ಲ ನಾವೇ ಮಾಡ್ಕೊತೀವಿ, ಒಂದು ಬಜೆಟ್ ಹೇಳಿ ಅಂದ್ರೆ ಅದಕ್ಕೂ ರೆಡಿ. ನೀವೇನು ಹೇಳ್ತೀರಾ, ಬರೀ ಸರ್ ಚಾನಲ್ ಮುಖಾಂತರ ಬಂದ್ಬಿಟ್ರೆ ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೆ ಅಷ್ಟು ಅನುಕೂಲ ಮಾಡ್ಕೊಡ್ತೀವಿ. ಗಾಡಿ ಮಾತ್ರ 18ವರೆಗೂ ಮೈಲೇಜ್ ಕೊಡುತ್ತೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ 2 ಬರೋದು, ಲೆದರ್ ಸೀಟ್, AC ಸಿಸ್ಟಮ್ ಇದೆ. ಒಂದು ಚಿಕ್ಕ ಗಾಡಿ ಮನೆ ಮುಂದೆ ಇರಬೇಕಾ, ತಗೊಳ್ಳಿ ಗಾಡಿ, ಆರಾಮಾಗಿ ಓಡಿಸ್ಕೊಳ್ಳಿ.
ಬಿಸಿಲಲ್ಲಿ ಈ ತರ ಬಿಸಿಲಲ್ಲಿ ಹೌದು ಒಂದ್ ಡೇಟ್ ಹೊಡಿಯಕ್ಕೆ ಒಂದು ಮನೆಗೋಸ್ಕರ ಏನ್ ಹೇಳ್ತೀರಾ ಏನ್ ಪರ್ಪಸ್ಗೆ ಬೇಕು ಒಂದ್ ಕಾರ್ ಅಂತ ಇರುತ್ತೆ ಅಷ್ಟೇ ಮನೆ ಮುಂದೆ ಒಂದ್ ಸೇಫ್ಟಿ ಸರ್ ವಿತ್ ಏನೋ ವಿತ್ FC ವಿತ್ ಇನ್ಶೂರೆನ್ಸ್ ಬೇಕಂದ್ರೆ 145 ಕೊಡ್ತೀನಿ ಸರ್ ನಿಮ್ಗೆ ಬೇಡ ನಾವೇ ಮಾಡ್ಕೊಂತೀನಿ ಅಂದ್ರೆ 1,25,000 ಕೊಡಿ ತಗೊಂಡೋಗಿ 1,25,000 ಸರ್ ವಿತ್ NOC ವಿತ್ FC ಎಲ್ಲ ಸೇರಿ ಒಂದು ಫೈನಲ್ ಪ್ರೈಸ್ ಸರ್ NOC ಎಲ್ಲ ಕರ್ನಾಟಕ ಇದು ವಿತ್ FC ಇಲ್ಲ ಸೇರಿ ಅಂದ್ರೆ ಇನ್ನ 5,000 ಕಡಿಮೆ ಕೊಡಿ ಸರ್ 140 ಕೊಡಿ ಸರ್ ಹೋಗಿ 140 ಫೈನಲ್ ಪ್ರೈಸ್ 140 ಫೈನಲ್ ಎಲ್ಲ ಮಾಡಿ ಕೊಡ್ತೀನಿ ನಾನು ನೆಕ್ಸ್ಟ್ ಗಾಡಿ ತುಂಬಾ ಡಿಮಾಂಡೇಬಲ್ ಗಾಡಿ ನೋಡಿದ ತಕ್ಷಣ ಗೊತ್ತಾಯ್ತಲ್ಲ ಯಾವ್ದಂತ ಮಾರುತಿ ಸುಜುಕಿ ವ್ಯಾಗನಾರ್ ಮೇಂಟೆನೆನ್ಸ್ ಬಗ್ಗೆ ನಾನು ಏನ್ ಹೇಳಲ್ಲ ಒಂದು 2 ವೀಲರ್ ಮೇಂಟೈನ್ ಮಾಡ್ತಿರಲ್ಲ ಆ ತರ ಮೇಂಟೈನ್ ಮಾಡಿರೋ ಗಾಡಿ 18 ವರೆಗೂ ಮೈಲೇಜ್ ಕೊಡುವ ಗಾಡಿ ಹಳ್ಳಿ ಕಡೆ ನೀವು ತಗೊಂಡೋದ್ರೂ ಒಂದು ಸರ್ವಿಸ್ ಆಗ್ಬಿಡುತ್ತೆ ಎಲ್ಲ ಪಾರ್ಟ್ ಸಿಗತ್ತೆ ಗ್ಯಾರಂಟಿ ನೋಡಿ ಹೆಂಗಿದೆ ಗಾಡಿ ರಬ್ಬಿಂಗ್ ಪಾಲಿಶ್ ಎಲ್ಲ ಆಗಿದೆ ಸಿಂಗಲ್ ಸ್ಕ್ರಾಚ್ ಇಲ್ಲ 100% ಆಕ್ಸಿಡೆಂಟ್ ಫ್ರೀ ಮತ್ತು ಸರ್ಟಿಫೈಡ್ ಗಾಡಿ 4 ಟೈರ್ ಒಳ್ಳೆ ಕಂಡೀಷನ್ ಅಲ್ಲಿ ಮೇಂಟೈನ್ ಆಗಿದೆ ಪವರ್ ಶೇರಿಂಗ್ ಪವರ್ ವಿಂಡೋ ಸಾರಿ ಇದಕ್ಕೆ ಬರಲ್ಲ LXi ಇದು AC ಸಿಸ್ಟಮ್ ಇದೆ ಸಖತ್ತಾಗಿದೆ ಏನು ಮಾತಾಡಂಗಿಲ್ಲ ಗಾಡಿ ಬಗ್ಗೆ ಪೆಟ್ರೋಲ್ ವೆಹಿಕಲ್ ಇದು 18 ವರೆಗೂ ಮೈಲೇಜ್ ಕೊಡುತ್ತೆ ಇಂಜಿನ್ CC ಕಡಿಮೆ ಇರುತ್ತೆ ಇದು 1000 cc ಬರೋದು ಸರ್ ಇದು ಬಂದು ವಿತ್ NOC ಬರೀ ವಿತ್ NOC ಗೆ 1,40,000 ಕೊಡ್ತೀನಿ 2009 ಮಾಡಲ್ ಸಿಂಗಲ್ ಓನರ್ 68,000 ಓಡಿರೋದು ರೆಕಾರ್ಡೆಡ್ ಗಾಡಿ 140 ಕೊಡಿ ಈ ಗಾಡಿನ ತಗೊಂಡೋಗಿ ಈ ವಿಡಿಯೋದಲ್ಲಿ ಫೈನಲ್ ಪ್ರೈಸ್ ಹೇಳ್ತಿದ್ರಾ ಸರ್ ಇನ್ನ ಬೇಕಾದ್ರೆ 2,000 ಕಡಿಮೆ ಕೊಡ್ತೀನಿ ಸರ್ ಇಡೀ ಬೆಂಗಳೂರಿಗೆ ಚಾಲೆಂಜ್ ಮಾಡ್ತೀನಿ ಈ ತರ ಕ್ವಾಲಿಟಿ ಗಾಡಿ ಯಾರು ಕೊಡಕ್ಕೆ ಸಾಧ್ಯ ಇಲ್ಲ ಇದೆ ಅಂತ ಹೇಳ್ಬಿಟ್ರೆ ನನ್ನ ಗಾಡಿಗೆ ಬೆಂಕಿ ಹಚ್ಬಿಡ್ತೀನಿ ಆತರ 1,38,000 ಕೊಡ್ತೀನಿ ಸರ್ ಫೈನಲ್ ಬೆಲೆ ಹಾಗೆ ನೆಕ್ಸ್ಟ್ ಗಾಡಿ ನಮ್ಮ ಹತ್ರ ಒಂದು ಹ್ಯುಂಡೈ ಅಸೆಂಟ್ ಇದೆ ಜಾಗ ಇಲ್ಲ ಅಂತ ಆಚೆ ಇದೆ ಬರೀ ವಾಷಿಂಗ್ ಬೇಕಾಗಿರೋದು ಅಷ್ಟೇ ಅದು ವಾಷಿಂಗ್ ಆಲ್ರೆಡಿ ಆಗಿದೆ ಮತ್ತು ಡೆಲಿವರಿ ಟೈಮ್ ಬಂದ್ಗೆ ನಿಮ್ಗೆ ಒಂದ್ಸಲಿ ರಬ್ಬಿಂಗ್ ಪಾಲಿಶ್ ಬೇಕಾದ್ರೂ ಮಾಡಿ ಕೊಡ್ತೀನಿ ಟೈರ್ ಆವರೇಜ್ ಕಂಡೀಷನ್ ಇದೆ ನಾನು ಏನಿದ್ರೆ ಸ್ಟ್ರೇಟ್ ಫಾರ್ವರ್ಡ್ ನಿಜ ಹೇಳೋದು ಸುಳ್ಳು ಹೇಳಲ್ಲ ಫೈಟ್ ಮಾಡಿ 5,000 ಪ್ರೀತಿಯಿಂದ ಕೊಳ್ಳೇಬೇಕಂತ ತಗೋತೀನಿ ಗಾಡಿ ಮತ್ತು ಇದು ಟಾಪ್ ಅಂಡ್ ಎಕ್ಸಿಕ್ಯೂಟಿವ್ ವೇರಿಯಂಟ್ ಇದು ಹ್ಯುಂಡೈ ಅಸೆಂಟ್ 2010 ಮಾಡಲ್ ಸೆಕೆಂಡ್ ಓನರ್ ಪವರ್ ಸ್ಟೇರಿಂಗ್ ಪವರ್ ವಿಂಡೋ AC ಸಿಸ್ಟಮ್ ಲೆದರ್ ಸೀಟ್ ಬರುತ್ತೆ ಸಖತ್ತಾಗಿದೆ ಗಾಡಿ ಬೂಟ್ ಸ್ಪೇಸ್ ತುಂಬಾ ದೊಡ್ಡದಿರುತ್ತೆ MLA MP ಓಡಿರೋ ಗಾಡಿ ಇದು 2010 ಮಾಡಲ್ ಸೆಕೆಂಡ್ ಓನರ್ 1,13,000 ಓಡಿರೋದು ರೆಕಾರ್ಡೆಡ್ 14-15 ವರೆಗೂ ಮೈಲೇಜ್ ಕೊಡುತ್ತೆ ಮಿಂಟ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ರೆಡಿ ಟು ಡ್ರೈವ್ ಕಂಡೀಷನ್ ಇರೋದು ಬರೀ 1,75,000 ಕಡೆ ಈ ಗಾಡಿ ತಗೊಂಡೋಗಿ 1,75,000 2010 ಮಾಡಲ್ ನೋಟ್ ಮಾಡ್ಕೊಳ್ಳಿ OLX ಅಲ್ಲಿ ಹುಡ್ಕೊಳ್ಳಿ ಅಕ್ಕಪಕ್ಕ ಗಾಡಿ ಅಸೆಂಟ್ ಯಾರು ಇಟ್ಟಿದಾರೆ ಅವ್ರಿಗೆ ಕೇಳ್ಕೊಳ್ಳಿ ಲಾಸ್ಟ್ ಅಲ್ಲಿ ನನ್ನ ಹತ್ರ ಬನ್ನಿ ಈ ಗಾಡಿ ನೋಡಿ 2 lakhs ಇಂದ 1,90,000 ಇಂದ ಯಾರು ಕಡಿಮೆ ಕೊಡಕ್ಕೆ ಸಾಧ್ಯನೇ ಇಲ್ಲ 175 ಗೆ ಕೊಡ್ತೀನಿ ಓಕೆ ಹಾಗೆ ನೆಕ್ಸ್ಟ್ ಗಾಡಿ ಲೈನ್ ಆಗಿ ನಿಂತಿದೆ ಸರ್ ಯಾವ ಬ್ರ್ಯಾಂಡು ಯಾವ ಗಾಡಿ ಬೇಕು ಅನ್ನೋದಕ್ಕಿಂತ GS ಕಾರ್ ಒಳ್ಳೆ ಈ ಸರ್ತಿ ಬಂಪರ್ ಆಫರ್ ಕೊಡ್ತಿದ್ದೀರಾ ಅಂತ ಹೇಳಿ ಸರ್ ರಂಜಾನ್ ಸ್ಪೆಷಲ್ ಇದ್ದು ನಿಮ್ಗೆ ಯಾವ ಬ್ರ್ಯಾಂಡ್ ಬೇಕು ಇಷ್ಟೇ ಅಲ್ಲ ನಿಮ್ಗೆ ಇಲ್ಲಿ ಇಲ್ಲ ಗಾಡಿ ನಾನು ವಿಡಿಯೋದಲ್ಲಿ ನೋಡಿಲ್ಲ ಅಂದ್ರೂ ಯಾವ ಗಾಡಿ ಬೇಕು ಹೇಳಿ ನಾನು ಅರೇಂಜ್ ಮಾಡಿ ಕೊಡ್ತೀನಿ ಸುಜುಕಿದಿದೆ ಹ್ಯುಂಡೈದಿದೆ ಫಿಯಟ್ದಿದೆ ಫೋರ್ಡ್ದಿದೆ ಇವಾಗ ಫೋರ್ಡ್ ಬಗ್ಗೆ ಮಾತಾಡೋಣ ಫಸ್ಟ್ ಫೋರ್ಡ್ ಫಿಯೆಸ್ಟಾ ಒಂದೇ ಒಂದು ಹೇಳ್ಬಿಡ್ತೀನಿ ನೋಡಿ ಇದು ಗ್ಲಾಸ್ ಹೋಗಿದೆ ಇದು ಪ್ರೂಫ್ ಇದು ನಿಮ್ಗೆ ನಮ್ಮ GS ಕಾರ್ ರೋಡ್ ಅಲ್ಲಿ ಜೆನ್ಯೂನ್ ಇರುತ್ತೆ ಅಂತ ಇದು ಬಂದು ಒರಿಜಿನಲ್ ಗ್ಲಾಸ್ ಬ್ರೇಕ್ ಆಗಿದೆ ಅದೆಲ್ಲ ಕಾಮನ್ ನಿಮ್ಗೆ ಹಿಂಗೆ ಬೇಕಾ ತಗೊಂಡೋಗಿ ಇಲ್ಲ ನೀವು ಹಾಕ್ಕೊಡಿ ಅಂದ್ರೆ ಹಾಕ್ಕೊಡ್ತೀವಿ ಇಲ್ಲ ನಾವೇ ಹಾಕೊಂತೀವಿ ಸರ್ ನೀವು ಎಷ್ಟು ಕಡಿಮೆ ಮಾಡ್ತೀರಾ ರೀ ಎಷ್ಟು ಗ್ಲಾಸ್ ಎಷ್ಟು ಚಾರ್ಜಸ್ ಆಗತ್ತೆ ನೀವೇ ಹೇಳಿ ಅಷ್ಟೇ ಕಡಿಮೆ ಮಾಡ್ಬಿಡ್ತೀನಿ ನಾನು ಮಾಡಿ ಫೈನಲೈಸ್ ಮಾಡಿ ಕೊಡ್ತೀನಿ ಗಾಡಿ ಸಿಲ್ವರ್ ಕಲರ್ ತುಂಬಾ ಸಖತ್ತಾಗಿದೆ ಸಿಂಗಲ್ ಸ್ಕ್ರಾಚ್ ಇಲ್ಲ 100% ಸರ್ಟಿಫೈಡ್ ಮತ್ತು ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಓಡೋಮೀಟರ್ ಓಡಿರೋದು ರೆಕಾರ್ಡೆಡ್ 1,13,000 ಓಡಿದೆ 2010 ಮಾಡಲ್ ಸಿಂಗಲ್ ಓನರ್ 4 ಟೈರ್ ಒಳ್ಳೆ ಕಂಡೀಷನ್ ಅಲ್ಲಿ ಮೇಂಟೈನ್ ಆಗಿದೆ ಪವರ್ ಸ್ಟೇರಿಂಗ್ ಪವರ್ ವಿಂಡೋ AC ಸಿಸ್ಟಮ್ ಲೆದರ್ ಸೀಟ್ ಬರುತ್ತೆ ಬೂಟ್ ಸ್ಪೇಸ್ ತುಂಬಾ ದೊಡ್ಡ ಬರುತ್ತೆ 100% ಸರ್ಟಿಫೈಡ್ ಗಾಡಿ ಸರ್ ನಿಮ್ಗೆ ಯಾರಿಗೆ ತೋರಿಸ್ತೀರಾ ತೋರಿಸ್ಕೊಳ್ಳಿ ಶೋರೂಮ್ ಅಲ್ಲಿ ತೋರಿಸ್ಕೊಳ್ಳಿ ಆಮೇಲೆ ತಗೊಳ್ಳಿ 4 ಟೈರ್ ಒಳ್ಳೆ ಕಂಡೀಷನ್ ಇದೆ ಸರ್ ಇದು ಡೀಸೆಲ್ ಗಾಡಿ 20 ಮೇಲೆ ಮೈಲೇಜ್ ಸಿಟಿಯಲ್ಲೇ ನಿಮ್ಗೆ 18 ವರೆಗೂ ಕೊಡುತ್ತೆ ಮೇಲೆ ಹೈವೇ ಅಲ್ಲಿ ನಿಮ್ಗೆ 20-22 ಆರಾಮಾಗಿ ಕೊಡುತ್ತೆ ಮತ್ತು ಮೇಂಟೆನೆನ್ಸ್ ಪಾರ್ಟ್ಸ್ ಎಲ್ಲ ಸಿಗತ್ತೆ ಏನ್ ಜಾಸ್ತಿ ಇಲ್ಲ ನೆಮ್ಮದಿಯಾಗಿರಿ 2010 ಮಾಡಲ್ ಸಿಂಗಲ್ ಓನರ್ 1,13,000 ಓಡಿರೋದು ರೆಕಾರ್ಡೆಡ್ ಟ್ಯಾಂಪರಿಂಗ್ ನಾವು ಮಾಡಲ್ಲ ಸರ್ ನಿಮ್ಗೆ ಇದು i10 ಬೆಲೆ ಕೊಡ್ತೀನಿ ಸರ್ 2,25,000 10 ಮಾಡಲ್ i10 ಸಿಗಲ್ಲ ನಿಮ್ಗೆ 10 ಮಾಡಲ್ i10 ನಿಮ್ಗೆ 250-260 ರೇಂಜ್ ಅಲ್ಲಿ ಸಿಗತ್ತೆ ಅದು ಮೈಲೇಜ್ 15 ಕೊಡುತ್ತೆ ಇದು 20-22 ಮೈಲೇಜ್ ಡೀಸೆಲ್ ಗಾಡಿ 10 ಮಾಡಲ್ ಸಿಂಗಲ್ ಓನರ್ ಏನ್ ಅಣ್ಣ ಕಾಮಿಡಿನಾ ಯಾರು ಕೊಡಲ್ಲ 225 ಗೆ ಕೊಡ್ತೀನಿ ಇರಿ ಬಜಾರ್ ಚೆಕ್ ಮಾಡ್ಕೊಂಡು ಆಮೇಲೆ ಬನ್ನಿ ಹಾಗೆ ನೋಡ್ಕೊಳ್ಳಿ ಹೆಂಗಿದೆ ಎಂದು ಸ್ವಿಫ್ಟ್ ಡಿಸೈರ್ ಆಣೆ ಇದು ಕೂಡ ಹಳ್ಳಿ ಎಲ್ಲಿದ್ದೀರಾ ನೀವು ಕೊನೆಗೆ ಇಂಡಿಯಾ ಬಾರ್ಡರ್ ಅಲ್ಲಿ ಇದ್ರು ಪಾರ್ಟ್ ಸಿಗ್ಬಿಡತ್ತೆ ಮೇಂಟೆನೆನ್ಸ್ ಹ್ಯಾಸಲ್ ಫ್ರೀ ಮಾರುತಿ ಸುಜುಕಿ ಇಸ್ ಮೇಡ್ ಫಾರ್ ಇಂಡಿಯನ್ ರೋಡ್ಸ್ ಅಂತ ಒಂದು ಹೇಳ್ತೀವಿ ಅವ್ರಿಗೋಸ್ಕರ ಬರೀ ಡಿಸೈರ್ ಬೇಕು ಡೀಸೆಲ್ ಅಲ್ಲೇ ಬೇಕಾ ಡೀಸೆಲ್ ತಂದಿಟ್ಟಿದೀವಿ ಅಣ್ಣ GS ಕಾರ್ ವರ್ಲ್ಡ್ ಅಲ್ಲಿ ಬನ್ನಿ 20 ಮೇಲೆ ಮೈಲೇಜ್
2012 ಮಾಡಲು 4 ಟೈರು 100% ಇದೆ, ನೋಡ್ಕೊಳ್ಳಿ ಆಮೇಲೆ ಮಾತಾಡೋಣ. ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಇದೆ. ನೆನ್ನೆನೆ ಇಂಟೀರಿಯರ್ ವಾಷಿಂಗ್ ಆಗಿರೋದು. ಟಚ್ ಸ್ಕ್ರೀನ್ ಸಿಸ್ಟಮ್ ಬೇರೆ ಇದೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ ಸರ್, ಮತ್ತು ರಿವರ್ಸ್ ಕ್ಯಾಮ್ರಾ ಜೊತೆ ಸಮೇತ ಇರೋದು. ಬೂಟ್ ಸ್ಪೇಸ್ ದೊಡ್ಡ ಬರುತ್ತೆ. ಡಿಸೈರ್ ಅಂದ್ರೆ ತುಂಬಾ ಡಿಮಾಂಡಬಲ್ ಗಾಡಿ, ತುಂಬಾ ಇಷ್ಟಪಟ್ಟು. ಅದು ಡೀಸೆಲ್ ಇರ್ಬೇಕಂತ ಹೇಳ್ತಾರೆ. ಡೀಸೆಲ್ ಗಾಡಿ 2012 ಮಾಡಲು, ಸೆಕೆಂಡ್ ಓನರ್, 1,18,000 ಓಡಿರೋದು ರೆಕಾರ್ಡೆಡ್. 500 ರೂಪಾಯಿ ಕೊಟ್ರೆ ಬರೀ 18,000 ಮಾಡ್ಬೋದು. ನಾವ್ ಆ ತಮಾಷೆ ಎಲ್ಲ ಮಾಡಲ್ಲ. 1,18,000 ಓಡಿರೋದು ರೆಕಾರ್ಡೆಡ್. ಜೊತೆಗೆ ಹೋಗೋಣ ಶೋರೂಮ್ಗೆ, ಚೆಕ್ ಮಾಡ್ಸೋಣ. ಏನೋ ಆಗಿದೆ, ಏನೋ ಇವ್ರು ಮಾಡಿದಾರೆ ಟೆಂಪರಿಂಗ್ ಅಂತ ಹೇಳ್ಬಿಟ್ರೆ ನೀವ್ ಕೊಡ್ತೀರಾ ಇಲ್ಲ ನಾನೇ ಮಾಡಲ, ಬೆಂಕಿ ಹಚ್ಬಿಡ್ತೀನಿ ಸರ್. ಇಡೀ ಮಾರ್ಕೆಟ್ಗೆ ಕಂಪೇರ್ ಮಾಡ್ಕೊಳ್ಳಿ ಸರ್. 12 ಮಾಡಲ್ ಡೀಸೆಲ್ ಗಾಡಿ, ಸ್ವಿಫ್ಟ್ ಡೀಸೆಲ್ ನಿಮ್ಗೆ 4.25 ಲಕ್ಷ ಹೇಳಿ 4,20,000, 4 ಲಕ್ಷಗೆ ಕೊಡ್ತಾರೆ. 3.25 ಲಕ್ಷ ಕೊಡ್ತೀನಿ ಸರ್. 3,50,000. 3,50,000 ರಂಜಾನ್ ಸ್ಪೆಷಲ್ ಆಫರ್ ಇದು. ಫಸ್ಟ್ ಕಮ್ ಫಸ್ಟ್ ಸರ್ವ್. ಆಮೇಲೆ ಬೇಜಾರ್ ಮಾಡ್ಕೋಬೇಡಿ. ಒನ್ ಮೋರ್ ಚಟಪಟ ಅವೆಲ್ಲ ಆಗಲ್ಲ. ಎಷ್ಟಾಗತ್ತೆ ಬೇಗ ಬರ್ಬೇಕು, ತಗೊಂಡು ಹೋಗ್ತಾ ಇರ್ಬೇಕು. ಗಾಡಿ ಮಾತ್ರ ಮಿಸ್ ಮಾಡಕ್ ಹೋಗ್ಬೇಡಿ, ಸಖತ್ತಾಗಿದೆ ಗಾಡಿ. ಹಾಗೆ ನೆಕ್ಸ್ಟ್ ಗಾಡಿ ನಮ್ಮ ಹತ್ರ ಒಂದು ಹ್ಯುಂಡೈ ವರ್ನಾ ಫ್ಲೂಡಿಕ್ ಇದೆ. ಕಲರ್ ತುಂಬಾ ಡಿಮಾಂಡಬಲ್ ಇರುತ್ತೆ. ಗ್ರೇ ಕಲರ್, ಎಲಿಫೆಂಟ್ ಕಲರ್ ಅಂತ ಇದೆ ಇದಕ್ಕೆ. ತುಂಬಾ ಡಿಮಾಂಡಬಲ್ ಗಾಡಿ ಮತ್ತು ಕಲರ್ ತುಂಬಾ ಡಿಮಾಂಡಬಲ್. ಒಂದು ಲಕ್ಸುರಿ ಫೀಲ್ ಸರ್. ಕಮ್ಮಿ ಬಜೆಟ್ ಅಲ್ಲಿ ನಿಮ್ಗೆ ಒಂದು ಪ್ರೀಮಿಯಂ ಗಾಡಿ ಕೊಡ್ತೀನಿ ಸರ್ ಇವತ್ತು GS Car ಅಲ್ಲಿ. 2013 ಮಾಡಲು, ಸೆಕೆಂಡ್ ಓನರ್ ಇದು. ಬರೀ 43,000 ಓಡಿರೋದು ರೆಕಾರ್ಡೆಡ್. ಈ ಎಕ್ಸ್ ವೇರಿಯಂಟ್ ಇದು. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಸ್ಟೇರಿಂಗ್ ಮೇಲೆ. 4 ಟೈರ್ 100% ಇದೆ. ವೀಕ್ಷಕರೇ ಸಾರಿ ತೋರ್ಸಕ್ ಅವ್ರಿಗೆ ಆಗ್ತಾ ಇಲ್ಲ, ಪಾಪ ಜಾಗ ಇಲ್ಲ ಅಂತ, ಸ್ವಲ್ಪ ಜಾಗ ಕಂಜೆಸ್ಟೆಡ್ ಆಗಿದೆ ಅಂತ. ನೀವು ಫೋನ್ ಮಾಡಿ, ನಿಮ್ಗೆ ಇಡೀ ಫೋಟೋಸ್, ಇಂಟೀರಿಯರ್, ಬಾಡಿ ಲೈನ್ ಎಲ್ಲ ಕಳ್ಸಿಕೊಡ್ತೀನಿ ನಾನು, ಎವ್ರಿ ಆಂಗಲ್ ಇಂದ. ಆದ್ರಿಂದ ಬೆಸ್ಟ್ ಆಪ್ಷನ್. ಹೆಂಗೋ ಕಾರ್ ತಗೊಳ್ಳೇಬೇಕಂತೀರಲ್ಲ, ಒಂದ್ಸಲಿ ಶೋರೂಮ್ ಬಂದ್ಬಿಡಿ. ಗಾಡಿ ತಗೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ ಸರ್ವಿಸ್ ನೋಡಿ, ನಮ್ ಮಾತ್ ನೋಡಿ, ಒಂದ್ ಟೀ ಕಾಫಿ ಜೊತೆಗೆ ಕೂತ್ಕೊಂಡು ಹೊಡಿಯೋಣ, ಆರಾಮಾಗಿ ಹೋಗಿ. ಗೊತ್ತಾಗತ್ತೆ. ಇವತ್ತಿಲ್ಲ ಅಂದ್ರೆ ನಾಳೆ ನೀವು ತಗೊಳ್ಳೇಬೇಕು. 4 ಜಾಗ ಹುಡ್ಕೊಳ್ಳಿ, 4 ಜಾಗ ಹೋಗಿ, ಲಾಸ್ಟ್ ಅಲ್ಲೇ ನನ್ನ ಹತ್ರ ಬನ್ನಿ ತಗೊಳ್ಳಿ. ಯಾಕಂದ್ರೆ ನನ್ಗೆ ಕಾನ್ಫಿಡೆನ್ಸ್ ಇದೆ ನನ್ನ ಗಾಡಿ. ನಾನು ಬಂಡವಾಳ ಆಗ್ಬಿಟ್ಟು ತಗೋಬರೋದು. ಕಸ್ಟಮರ್ ಗಾಡಿ ಇದು, ಅವೆಲ್ಲ ಮಾತ್ ಬಿಡ್ರಿ, ಅವೆಲ್ಲ ಸುಳ್ಳು. ನಾವೇ ಬಂಡವಾಳ ಹಾಕಿ ತಗೋಬರೋದು ವೀಕ್ಷಕರೇ. 5,000 ದುಡಿಯಕ್ಕೆ ಓಪನ್ ಆಗಿ ಹೇಳ್ತೀನಿ ನೋಡಿ. ಸೂಪರ್. 2013 ಮಾಡಲ್, 2013 ಮಾಡಲ್, ಸೆಕೆಂಡ್ ಓನರ್, 43,000 ಓಡಿರೋದು ರೆಕಾರ್ಡೆಡ್. ಪೆಟ್ರೋಲ್ ಗಾಡಿ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. 15-16 ವರೆಗೂ ಮೈಲೇಜ್ ಕೊಡುತ್ತೆ, ಗ್ಯಾರಂಟಿ. ಹ್ಯಾಸಲ್ ಫ್ರೀ ಮೇಂಟೆನೆನ್ಸ್, ಹ್ಯಾಸಲ್ ಫ್ರೀ ಡಾಕ್ಯುಮೆಂಟೇಶನ್ ಕೊಡ್ತೀನಿ. ಬರೀ ನಿಮ್ಗೆ ವಿತ್ NOC ಬೇಕಂದ್ರೆ 3 ಲಕ್ಷ ಕೊಡ್ತೀನಿ. 3.25 ಲಕ್ಷ ಇದೆ ಆಚೆ ಬಜಾರು. 3 lakh. 3 ಲಕ್ಷ ಕೊಡ್ತೀನಿ. 8 ಬೆಲೆಗೆ ವರ್ನಾ ಫ್ಲೂಡಿಕ್ ಕೊಡ್ತೀನಿ. ಇಲ್ಲ ನಿಮ್ಗೆ ಎಲ್ಲ ಮಾಡ್ಕೊಡಿ ಅಂದ್ರೆ ಅದಕ್ಕೂ ಫೆಸಿಲಿಟಿ ಇದೆ. 3 ಲಕ್ಷ ಮೈಂಡ್ ಅಲ್ಲಿ ಇಟ್ಕೊಳ್ಳಿ, ಇಲ್ಲಿ ಬನ್ನಿ ನಾನು ಮಾಡ್ಕೊಡ್ತೀನಿ. ಹಾಗೆ ಸನ್ರೂಫ್ ಗಾಡಿ ನೋಡೋರಿಗೆ ಒಂದು ಸನ್ರೂಫ್ ಗಾಡಿ ಇದೆ. ಹೌದು, ಮತ್ತೊಂದು ತುಂಬಾ ಡಿಮಾಂಡಬಲ್ ಗಾಡಿ ಅಂತ ಹೇಳ್ಬೋದು. ಹ್ಯುಂಡೈ i20 ಡೀಸೆಲ್ ವೇರಿಯಂಟ್ ಇದು. 20 ಮೇಲೆ ಮೈಲೇಜ್ ಕೊಡುತ್ತೆ. 4 ಮ್ಯಾಗ್ವಿಲ್ ಇದೆ, ವಿತ್ ಸನ್ರೂಫ್, ವಿತ್ 8 ಇಯರ್ ಬ್ಯಾಗ್ ಇದೆ ಸರ್. ಸೇಫ್ಟಿ ವೈಸ್ ಬೆಸ್ಟ್. 8 ಇಯರ್ ಬ್ಯಾಗ್ ಆಸ್ಟಾದಲ್ಲಿ ಆಪ್ಷನಲ್. ಇದು ಲಿಮಿಟೆಡ್ ಎಡಿಷನ್. ಇದು ಸುಮಾರು ಗಾಡಿ ಕಡಿಮೆ ಇದೆ ಇದು ಬಜಾರಲ್ಲಿ. ಈ ಕಡೆ 3 ಇದೆ ಪಿಲ್ಲರ್ ಅಲ್ಲಿ ಏರ್ ಬ್ಯಾಗ್, ಈ ಕಡೆ ಪಿಲ್ಲರ್ ಅಲ್ಲಿ 3 ಇದೆ, 6. ಸ್ಟೇರಿಂಗ್ ಮೇಲೆ 1, 7. ಇದು ಡ್ಯಾಶ್ ಬೋರ್ಡ್ ಮೇಲೆ 1, 8 ಇದೆ. ಬೇಕಾದ್ರೆ ಬನ್ನಿ ತೋರಿಸ್ತೀನಿ. 4 ಮ್ಯಾಗ್ವಿಲ್ ವಿತ್ ABS, ವಿತ್ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, ಫುಲ್ಲಿ ಲೋಡೆಡ್ ವೆಹಿಕಲ್ ಸರ್. 2009 ಮಾಡಲ್ i20 ಇದು ಡೀಸೆಲ್ ಗಾಡಿ. ಥರ್ಡ್ ಓನರ್, 84,000 ಓಡಿರೋದು ರೆಕಾರ್ಡೆಡ್. ನಾವು ಟೆಂಪರಿಂಗ್ ಮಾಡಲ್ಲ, ಆರಾಮಾಗಿ ತೋರಿಸ್ಕೊಳ್ಳಿ ಶೋರೂಮ್ ಅಲ್ಲಿ, ಆಮೇಲೆ ತಗೊಳ್ಳಿ. 325ಗೆ ಕೊಡ್ತೀನಿ ಸರ್ ಗಾಡಿ. ಫೈನಲ್ ಪ್ರೈಸ್ ಹೇಳಿ ಸರ್. ಇನ್ನ 5,000 ಕಡಿಮೆ, 320. ಜಾಸ್ತಿ ಅನ್ನತ್ತೆ ವೀಕ್ಷಕರೇ. ನಿಮ್ಗೆ 2009 ಮಾಡಲ್ ಏನಪ್ಪ 250, 260 ಎಲ್ಲ ಸಿಗತ್ತೆ. ಫುಟ್ಪಾತ್ ಮೇಲೇನು ಮಸಾಲ ದೋಸೆ ಸಿಗತ್ತೆ, ಹೋಟೆಲ್ ಅಲ್ಲೂ ಸಿಗತ್ತೆ, ವಿತ್ 8 ಇಯರ್ ಬ್ಯಾಗ್ಸ್, ಲಿಮಿಟೆಡ್ ಎಡಿಷನ್ ಗಾಡಿ. ದಯವಿಟ್ಟು ಏನಾರ ಹೇಳೋ ಮುಂಚೆ ಒಂದ್ಸಲಿ ಬನ್ನಿ. ತಗೊಳ್ಳೇಬೇಕಂತ ಐಡಿಯಾ ಇದೆಲ್ಲ, ಒಂದ್ಸಲಿ ಬನ್ನಿ, ಗಾಡಿ ನೋಡ್ಕೊಳ್ಳಿ, ಆಮೇಲೆ ಮಾತಾಡೋಣ. ಶೋರೂಮ್ ಇಟ್ಟಿರೋದು ಬಂದ ನಂತರ ತಗೊಳ್ಳೇಬೇಕು ಅನ್ನೋದಿಲ್ಲ. ಬಂದ ನಂತರ ನಿಮ್ಗೆ ಇಲ್ಲಿ ಬಂದ್ರೆ ಅವ್ರಿಗೆ ಗಾಡಿ ಬಗ್ಗೆ ಎಕ್ಸ್ಟ್ರಾ ನಾಲೆಜ್, ಒಂದಾದ್ರೂ ಪಾಯಿಂಟ್ ನಾಲೆಜ್ ಸಿಗ್ಬಿಡತ್ತೆ. ಗಾಡಿ ಹೆಂಗಿದೆ ಗೊತ್ತಾಗ್ಬಿಡತ್ತೆ, ನಮ್ ಸರ್ವಿಸ್ ಹೆಂಗಿದೆ, ಡಾಕ್ಯುಮೆಂಟೇಶನ್ ಹೆಂಗಿದೆ, ನಾವು ಮಾತಾಡೋದು ರೀತಿಯಲ್ಲಿ ಫ್ಯಾಕ್ಟ್ ಇದೆಯಾ ಇಲ್ವಾ ಅಂತ ಹೇಳ್ತೀನಿ ನಾನು. ನೀವು ಬನ್ನಿ, ಗಾಡಿ ನೋಡ್ಕೊಳ್ಳಿ, ಆಮೇಲೆ ನನ್ಗೆ ಜಾಸ್ತಿ ಇದೆ ಅಂತ ಹೇಳಿ. ನೀವು ಎಷ್ಟು ಬೆಲೆಗೆ ಕೇಳ್ತೀರಾ ಅಷ್ಟು ಬೆಲೆಗೆ ನಾನು ಕೊಡ್ತೀನಿ ಗಾಡಿ. ಸೂಪರ್. ಹಾಗೆ ಬನ್ನಿ ಸರ್, ನೆಕ್ಸ್ಟ್ ಹೋಗೋದಾದ್ರೆ ಫೋರ್ಡ್ ಆಯ್ತು, ನೆಕ್ಸ್ಟ್ ಫಿಯಟ್. ಸರ್ ಫಿಯಟ್ ಇದು ಇವರೇ ಕೊಡೋದು ಇಂಜಿನ್, ಮಾರುತಿ ಅವ್ರಿಗೆ. ವೈಟ್ ರಸಗುಲ್ಲ ಇದೆ ನೋಡಿ. ಇವತ್ತು ನಾನು ವೈಟ್ ಕಲರ್ ಟಿ ಶರ್ಟ್, ವೈಟ್ ಶೂಸ್ ಎಲ್ಲ ಹಾಕೋಬಿಟ್ಟು ಮದ್ವೆ ಒಳಗ ಆ ತರ ಹಾಕಿ ಬಂದಿದ್ದೀನಿ ನೋಡಿ. ಇದು ಕೂಡ ಗಾಡಿ ಒಂದು ಇದು ಹೇಳ್ತೀನಿ, ನನ್ನ ಎಕ್ಸ್ಪೀರಿಯನ್ಸ್, ಕ್ವಾಲಿಟಿ ಸಖತ್ತಾಗಿರತ್ತೆ. ಇದು ಹೌದು, ತುಂಬಾ ಸಖತ್ತಾಗಿರತ್ತೆ ಕ್ವಾಲಿಟಿ. 2011 ಮಾಡಲ್ ಇದು. ಈ ಒಂದು ಮಲ್ಟಿಜೆಟ್ ಇಂಜಿನ್ ಬರುತ್ತಲ್ಲ ಇದಕ್ಕೆ. ಹೌದು, ಇದಕ್ಕೆ 2 ತರ ಇಂಜಿನ್ ಬರುತ್ತೆ. ಒಂದು ಮಲ್ಟಿಜೆಟ್ ಬರುತ್ತೆ, ಒಂದು ಟಿ-ಜೆಟ್ ಬರುತ್ತೆ. ಇದು ಮಲ್ಟಿಜೆಟ್ ಇಂಜಿನ್, ಟಿ-ಜೆಟ್ ಇನ್ನ ಭಾರಿ ಇರುತ್ತೆ ಸರ್ ಅದು. ಮತ್ತು ಇದು ಡೀಸೆಲ್ ಗಾಡಿ, 20 ಮೇಲೆ ಮೈಲೇಜ್ ಕೊಡುವ ಗಾಡಿ. 2011 ಮಾಡಲು, ಸೆಕೆಂಡ್ ಓನರ್, 98,000 ಓಡಿರೋದು ರೆಕಾರ್ಡೆಡ್.
ಇದು ಬಂದು ಡೈನಾಮಿಕ್ ವೇರಿಯಂಟ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಬರುತ್ತೆ, 4 ಟೈರ್ 100% ಅಂತ ಹೇಳ್ತೀನಿ ಸರ್. ಆ ತರ ಇದೆ ಗಾಡಿ. ನೀವು ಬಂದ್ ವೀಕ್ಷಕರೇ ನೋಡಿ, ನಾನು ಏನ್ ಹೇಳ್ತೀನಿ ಅದೇ ಫ್ಯಾಕ್ಟ್ ಇರೋದು. ನಾನು ಸುಳ್ಳು ಹೇಳೋದು ತಮಾಷೆ ಮಾಡೋದು ಅಲ್ಲ, ಏನಿದೆ ಫ್ಯಾಕ್ಟ್ ಹೇಳ್ತೀನಿ. ಸಿಂಗಲ್ ಸ್ಕ್ರಾಚ್ ಇಲ್ಲ. ಈ ಕಡೆದು ಸ್ಟೆಪ್ನಿ ಟೈರ್ ಸರ್ ಇದು? ಇಲ್ಲ, ಕ್ಯಾಪ್ ಮಿಸ್ಸಿಂಗ್ ಇರೋದು. ಅದು ಕ್ಯಾಪ್ ಮಿಸ್ಸಿಂಗ್ ಇರೋದಾ? ಓಕೆ, ಅದು ಕ್ಯಾಪ್ ಮಿಸ್ಸಿಂಗ್ ಇರೋದು. ಇದಕ್ಕೆ ಮ್ಯಾಗ್ವಿಲ್ ಬರಲ್ಲ, ಇದಕ್ಕೆ ಡೈನಾಮಿಕ್. ಇದು ಇಮೋಷನ್ ಅಲ್ಲಿ ನಿಮ್ಗೆ ಮ್ಯಾಗ್ವಿಲ್ ಬರುತ್ತೆ, ಇಮೋಷನ್ ಪ್ಯಾಕ್ ಅಲ್ಲಿ ನಿಮ್ಗೆ ಮ್ಯಾಗ್ವಿಲ್ ಪ್ಲಸ್ ಏರ್ ಬ್ಯಾಗ್ ಬರುತ್ತೆ. ಇದು ಡೈನಾಮಿಕ್, ಅದು ಒಂದು ಕ್ಯಾಪ್ ಮಿಸ್ಸಿಂಗ್ ಇರೋದು. ಬೇಕಾದ್ರೆ ಅದು ಹಾಕೊಡೋಣ, 500 ರೂಪಾಯಿ ಕೊಟ್ರೆ 4 ಫ್ರೆಶ್ ಕ್ಯಾಪ್ ಬರುತ್ತೆ. ಅದು ಬೇಕಾದ್ರೆ ನನ್ನ ಕಡೆಯಿಂದ ನಿಮ್ ವೀಕ್ಷಕರಿಗೆ ಹಾಕೊಡ್ತೀವಿ. ಓಕೆ. ಡೀಸೆಲ್ ಗಾಡಿ ಸರ್ ಇದು, 2011 ಮಾಡಲ್, ಸೆಕೆಂಡ್ ಓನರ್, 20 ಮೇಲೆ ಮೈಲೇಜ್ ಕೊಡುವ ಗಾಡಿ, 98,000 ಹೊಡಿರೋದು, ರೆಕಾರ್ಡೆಡ್. ಸಖತ್ತಾಗಿದೆ, ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಗಾಡಿದು. ಇಂಜಿನ್ ಮಾತ್ರ ಸೂಪರ್ ಇದೆ. ಇದು ಸರ್ ಒಂದೇ ಒಂದು ಬೆಲೆ ಸರ್, 7,90,000 ಕೊಡ್ತೀನಿ. ಇನ್ನ ಕಡಿಮೆ ಬೇಕಾದ್ರೆ ಮಾಡಿ ಕೊಡ್ತೀನಿ. ಒಂದ್ಸಲಿ ಶೋರೂಮ್ಗೆ ಬಂದು ಗಾಡಿ ನೋಡಿ. ಈ ಗಾಡಿ ಎಕ್ಸೈಟಿಂಗ್ ಇರ್ಲಿ, ಇನ್ನ ಎಷ್ಟು ಬೆಲೆಗೆ ಬೇಕು ಅಷ್ಟು ಬೆಲೆಗೆ ಮಾಡಿ ಕೊಡ್ತೀನಿ. ಇವ್ರ ಚಾನಲ್ ಮುಖಾಂತರ ಬಂದಿದೀವಿ ಅಂತ ಹೇಳಿದ್ರೆ ಸಾಕು. ಮತ್ತೊಂದೇನಂತಂದ್ರೆ ನೀವು ಶೋರೂಮ್ಗೆ ಬಂದು ವಿಸಿಟ್ ಆದ್ರೆ ಈ ಗಾಡಿ ಅಲ್ಲ, ನೀವು ಯಾವ ಗಾಡಿ ಬೇಕಾದ್ರೂ ಟೆಸ್ಟ್ ಡ್ರೈವ್ ಮಾಡ್ಕೋಬಹುದು ಅಲ್ವಾ ಸರ್? ಸರ್ ಇಲ್ಲಿ ಇರೋದು 18 ಗಾಡಿ, ಎಲ್ಲ ಟೆಸ್ಟ್ ಡ್ರೈವ್ ಕೊಡ್ತೀನಿ ಇರೋದು. ಅದಕ್ಕೆ ನಾವು ಇದಿಷ್ಟಾಗಿಲ್ಲ 10 ಕೊಡಿ, ಅದಿಲ್ಲ 10 ಕೊಡಿ, ಎಲ್ಲಾ ಗಾಡಿ ಟೆಸ್ಟ್ ಡ್ರೈವ್ ಕೊಡ್ತೀವಿ ಇರೋದು. ಅದಕ್ಕೆ ಅಲ್ಲ, ಗಾಡಿ ನೋಡ್ಕೊಳ್ಳಿ. ಆದ್ರೂ ಎಲ್ಲಾ ಗಾಡಿ ನೋಡಿದ್ರು ಆದ್ರೂ ಇಷ್ಟ ಆಗಿಲ್ಲ ಅಂದ್ರೆ ಬಿಟ್ಬಿಟ್ಟು ಆರಾಮಾಗಿ ಹೋಗಿ ಸರ್, ನನಗೆ ಏನು ಟೆನ್ಷನ್ ಇಲ್ಲ. ಬಟ್ ಒಂದೇ ಒಂದು ಚಾಲೆಂಜ್ ಹೇಳ್ತೀನಿ, ಈ ತರ ಕ್ವಾಲಿಟಿ, ಈ ತರ ಬೆಲೆಗೆ ನಿಮ್ಗೆ ಇದೇ ರೋಡಲ್ಲಿ 4 ಶೋರೂಮ್ ಇದೆ. ಇಡೀ ಬೆಂಗಳೂರಲ್ಲಿ ಎಷ್ಟಿರ್ಬೋದು, ಇಡೀ ಕರ್ನಾಟಕದಲ್ಲಿ ಎಷ್ಟಿರ್ಬೋದು, ನಿಮ್ಗೆ ಇಡೀ ಕರ್ನಾಟಕಗೆ ಸರ್ ಇಲ್ಲ ಸರ್ ನನಗೆ 11 ಮಾಡಲ್ದು ಲೀನಿಯಾ 2.5 ಲಕ್ಷಕ್ಕೆ ಕೊಡ್ತಾ ಇದಾರೆ ಸರ್, ತೋರಿಸಿ ಗಾಡಿ, ಫೋನ್ ಮಾಡಿ ಅಲ್ಲೇ ಬರ್ತೀನಿ, ಇನ್ಸ್ಪೆಕ್ಷನ್ ಮಾಡ್ತೀನಿ. ಗಾಡಿ ಸೇಮ್ ಇದೇ ತರ ಇದ್ರೆ ಗಾಡಿ 10,000 ಕಡಿಮೆ. ಇದು 2.40ಗೆ ಕೊಡ್ತೀನಿ, 2.90 ಬೇಡ, 240 ಕೊಡ್ತೀನಿ. 7 ಲಕ್ಷಕ್ಕೆ ಸಿಗ್ತಾ ಇದೆಯಾ, 1.90ಗೆ ಕೊಡ್ತೀನಿ. ಇಲ್ಲ ಗಾಡಿ ಸೇಮ್ ಇಲ್ಲ, ಪ್ರೀತಿಯಿಂದ 5,000 ಜಾಸ್ತಿ ಕೊಡ್ಬೇಕು ನೀವು. ಸೂಪರ್. ಹಾಗೆ ನೆಕ್ಸ್ಟ್ ಗಾಡಿ ಹೋಗೋದಾದ್ರೆ ಯಾವ್ದಿದೆ ಸರ್? ಸರ್ ನೆಕ್ಸ್ಟ್ ಒಂದು i10 ಇದೆ. ಚೆವರ್ಲೆಟ್ ಸೇಲ್ಗೆ ಹೋಗೋಣಲ್ಲ? ಚೆವರ್ಲೆಟ್ ಸೇಲ್ಗೆ ಹೋಗೋಣ ಸರ್. ಚೆವರ್ಲೆಟ್ ಸೇಲ್ ನೋಡಿ ಹೆಂಗಿದೆ, ವೈಟ್ ಮಯೋನೀಸ್, ಅಲ್ಫಾಮ್ ಜೊತೆ ಮಯೋನೀಸ್ ಹೆಂಗಿದ್ರೆ ಓಹೋ ಚಟಾಪಟಾನೆ. ನೋಡ್ಕೊಳ್ಳಿ ಹೆಂಗಿದೆ ಗಾಡಿ ಅಂತ. 2013 ಮಾಡಲ್ ಇದು, ಸಿಂಗಲ್ ಓನರ್. ಓಕೆ. 61,000 ಹೊಡಿರೋದು ರೆಕಾರ್ಡೆಡ್ ಸರ್. ಇದು ರೆಕಾರ್ಡೆಡ್ ವಿತ್ ಸಿಂಗಲ್ ಏರ್ ಬ್ಯಾಗ್, ABS ಸಮೇತ ಬರುತ್ತೆ. 4 ಟೈರ್ ನಿಮ್ಗೆ 95% ಮೇಲೆ ಇದೆ ಬಟನ್. ನೆನ್ನೆ ಇಂಟೀರಿಯರ್ ವಾಶ್ ಆಗಿರೋದು ಇದು ಕೂಡ. ಆ ತರ ಯಾರು ಮಾಡಲ್ಲ ಸರ್ ಇಲ್ಲಿ. ಮತ್ತು ಆಂಡ್ರಾಯ್ಡ್ ಸಿಸ್ಟಮ್ ಇದೆ ನೋಡಿ ಇಲ್ಲಿ, ರಿವರ್ಸ್ ಕ್ಯಾಮ್ರಾ ಸಮೇತ ಇರೋದು. ಸಖತ್ತಾಗಿದೆ ಗಾಡಿ, ಏನು ಮಾತಾಡಂಗಿಲ್ಲ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್, ಸಿಂಗಲ್ ಏರ್ ಬ್ಯಾಗ್ ವಿತ್ ABS ಬರುತ್ತೆ. 4 ಟೈರ್ ಒಳ್ಳೆ ಕಂಡೀಷನ್ ಅಲ್ಲಿ ಮೇಂಟೈನ್ ಆಗಿದೆ. ಸರ್ಟಿಫೈಡ್ ಗಾಡಿ ಸರ್. 13 ಮಾಡಲ್, ಸಿಂಗಲ್ ಓನರ್, ಡೀಸೆಲ್, 20 ಮೇಲೆ ಮೈಲೇಜ್ ಕೊಡುವ ಗಾಡಿ. 61,000 ಹೊಡಿರೋದು. ಎಷ್ಟಿರ್ಬೋದು ಸರ್ ನಿಮ್ ಪ್ರಕಾರ? ಒಂದು ಫೈನಲ್ ಪ್ರೈಸ್ ಹೇಳಿ ಸರ್ ಇದಕ್ಕೆ, ನಮ್ ಕಡೆಯಿಂದ ಬಂದ್ರೆ ನೆಗೋಷಿಯಬಲ್. i10 ಒಂದು 13 ಮಾಡಲ್ ತಗೊಳಕ್ ಹೋದ್ರೆ 325, 330 ವರೆಗೂ ಕೊಡ್ತಾರ ಸರ್. 250 ಕೊಡ್ತೀನಿ ಸರ್. ಇದೆ ಫೈನಲ್? ಡೀಸೆಲ್ ಗಾಡಿ ಸರ್ ಇದು, ಸಿಂಗಲ್ ಓನರ್, 61,000 ಹೊಡಿದ್ರೆ 13 ಮಾಡಲ್. ಕೆಲವ್ರು ಜನ ಏನ್ ಹೇಳ್ತಾರೆ, ಕಂಪನಿ ಕ್ಲೋಸ್ ಆಯ್ತು. ಹೌದಣ್ಣ, 10 ವರ್ಷ ಆಯ್ತು ಕ್ಲೋಸ್ ಆಗಿ, ಬಟ್ ಇನ್ನವರೆಗೂ ಗಾಡಿ ಡಿಮಾಂಡ್ ಇದೆ. ಇದೇನ್ ಒಂದೇ ಗಾಡಿನ, ಲಕ್ಷ ಗಾಡಿ ಓಡ್ತಾ ಇದೆ. ಮತ್ತು ಇವತ್ವರೆಗೂ ನಿಮ್ಗೆ ಪೀಣ್ಯ ದಾಸರಳ್ಳಿ ಸೆಕೆಂಡ್ ಸ್ಟೇಜ್ ಅಲ್ಲಿ ಚೆವರ್ಲೆಟ್ ನಿಮ್ಗೆ ಸರ್ವಿಸ್ ಸೆಂಟರ್ ಇದೆ. ಇವನ್ ಆನ್ಲೈನ್ ಅಲ್ಲೂ ಸಿಗುತ್ತಲ್ಲ? ಆನ್ಲೈನ್ ಭಾಷ್ ಅವರು ಟೇಕ್ ಓವರ್ ಮಾಡಿದ್ದಾರೆ. ಎಲ್ಲ ಸಿಗತ್ತೆ, ಎಲ್ಲ ಪಾರ್ಟ್ ಸಿಗತ್ತೆ. JC ರೋಡ್ ಇದೆ, ಶಿವಾಜಿನಗರ್ ನಮ್ ಗುಜರಿ ಇದೆ. ನಿಮ್ಗೆ ಏನ್ ಬೇಕಾರ ಸಿಗತ್ತೆ. ಇದು ಏನಾರ ರನ್ನಿಂಗ್ ಇದ್ದಿದ್ರೆ ಕಂಪನಿ ನಿಮ್ಗೆ 4.5 ಲಕ್ಷದಿಂದ ಕಡಿಮೆ ಸಿಗ್ತಾ ಇರ್ಲಿಲ್ಲ ಇದೆಲ್ಲ ಗಾಡಿ. ಆ ತರ ಇಂಜಿನ್ ಕ್ವಾಲಿಟಿ ಜರ್ಮನ್ ಸಖತ್ತಾಗಿರದೆ, ಎಲ್ಲ ಮೂವ್ಮೆಂಟ್ ಇದೆ. ಗಾಡಿ ಬಂದು ನೋಡಿ. ಸ್ವಿಫ್ಟ್ ತಗೊಳ್ಳಲ್ಲ, ನೀವು ತಗೊಂಡ್ ಹೋಗ್ತೀರಾ. 2,50,000, 2.5 ಲಕ್ಷ ಕೊಡ್ಲಿ, ಗಾಡಿ ಆರಾಮಾಗಿ ನಿಮ್ದಾಗಿ ತಗೊಂಡೋಗಿ. ಆಮೇಲೆ 4 ಜನ ಕಳ್ಸ್ಬೇಕು. ಗಾಡಿ ತಗೋಬೇಕಂದ್ರೆ GS ಕಾರ್ ಒಳಗೆ ಹೋಗು, ಚಟಾಪಟ. ಹಾಗೆ ನೆಕ್ಸ್ಟ್ ನಮ್ಮ ಹತ್ರ ಒಂದು Hyundai i10 2012 ಮಾಡಲ್ ಸರ್. ಇದು 12 ಮಾಡಲ್, ಸೆಕೆಂಡ್ ಓನರ್, 49,000 ಹೊಡಿರೋದು ರೆಕಾರ್ಡೆಡ್. ಮೈಲೇಜ್ ನಿಮ್ಗೆ 15-16 ವರೆಗೂ ಆರಾಮಾಗಿ ಕೊಡುತ್ತೆ. ಮೇಂಟೆನೆನ್ಸ್ ಬಗ್ಗೆ ನಾನು ಏನು ಹೇಳಲ್ಲ, ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಿರುತ್ತೆ. ಕಪ್ಪ ಇಂಜಿನ್, 1.2 cc ಬರುತ್ತೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಇದೆ. ಸಖತ್ತಾಗಿದೆ ಗಾಡಿ. ಮೊನ್ನೆನೆ ಇದು ಕೂಡ ರಬ್ಬಿಂಗ್ ಪಾಲಿಶ್ ಆಗಿ ಬಂದಿರೋದು, ಮತ್ತು ಇಂಟೀರಿಯರ್ ಕೂಡ ವಾಶ್ ಆಗಿದೆ. ರೆಡಿ ಟು ಡ್ರೈವ್ ಕಂಡೀಷನ್ ಇರೋದು ಗಾಡಿ. ಏನಿಲ್ಲ ಸರ್, ಸ್ಟಾರ್ಟ್ ಮಾಡ್ಕೊಂಡು ನೋಡಿ, ಈ ಬಿಸಿಲಲ್ಲಿ AC ಹಾಕೊಂಡ್ಬಿಟ್ಟು ಬೆಳ್ಳುಳ್ಳಿ ಕಬಾಬ್ ತಿಂದು ಆರಾಮಾಗಿ ಹೋಗ್ತಿರ್ಬೇಕಷ್ಟೇ. ಹೌದು, ಟ್ರಿಪ್ ಹೊಡಿತಾ ಇರ್ಬೇಕಷ್ಟೇ. 2012 ಮಾಡಲು, ಸೆಕೆಂಡ್ ಓನರ್, 49,000 ಹೊಡಿರೋದು ರೆಕಾರ್ಡೆಡ್. ಬರೀ 7,40,000 ಕೊಡ್ತೀವಿ. ಇನ್ನ ಕಡಿಮೆ 2,40,000. ಇನ್ನ ಕಡಿಮೆ ಬೇಕಂದ್ರೆ ದಯವಿಟ್ಟು ಇವ್ರ ಚಾನಲ್ ಮುಖಾಂತರ ಬಂದಿದೀವಿ ಅಂತ ಹೇಳಿ ಹೆಚ್ಚು ಕಡಿಮೆ ಮಾಡೇ ಕೊಡ್ತೀನಿ. ವಿತ್ NOC 240.
240. ಓಕೆ. ಹಾಗೆ ಇನ್ನೊಂದು ಬೀಟ್ ಇರೋದು ಸರ್. ಸರ್ ಬೀಟ್ ಇದೆ ಸರ್. ಬೀಟ್ ನಿಮ್ಗೆ ಚಿಕ್ಕ ಗಾಡಿ 18ವರೆಗೂ ಇದು ಕೂಡ ಮೈಲೇಜ್ ಕೊಡುತ್ತೆ. ಪೆಟ್ರೋಲ್ ಗಾಡಿ 2010 ಮಾಡಲ್, 2010 ಮಾಡಲ್, ಸೆಕೆಂಡ್ ಓನರ್, 68,000 ಹೊಡಿರೋದು ರೆಕಾರ್ಡೆಡ್. 4 ಟನ್ ನಿಮ್ಗೆ 90% ಮೇಲೆ ಇದೆ ಬಟನ್. ಸರ್ ಹೌದು, ಪ್ಯೂರ್ ಕರ್ನಾಟಕನೇ ಇದನ್ನು. ಓಕೆ. ಇದು ಕೂಡ ನಿಮ್ಗೆ ಪ್ಯೂರ್ ಕರ್ನಾಟಕ. ಮತ್ತು ಈ ಕಲರ್ ತುಂಬಾ ಡಿಮಾಂಡಬಲ್ ಇದೆ. ನಿಮ್ಮ ಫೋನ್ ಅದೇ ಕಲರ್ ಇರೋದು, ಶರ್ಟ್ ಅದೇ ಕಲರ್ ಹಾಕೊಂಡು ಬಂದಿದ್ದೀರಾ ಇವತ್ತು. ನೋಡಿ ಹೆಂಗಿದೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎರಡೇ ಬರೋದು. ಇದು LT, ಇದು AC ಸಿಸ್ಟಮ್, ಲೆದರ್ ಸೀಟ್ ಇದೆ. 2 ಅಲ್ಲ 4 ಬರುತ್ತೆ ಇದಕ್ಕೆ ಆಲ್ಮೋಸ್ಟ್ ನನ್ನ ಪ್ರಕಾರ. ಇಂಟೀರಿಯರ್ ಇದು ಪವರ್ ವಿಂಡೋ. ಹೌದು, ಸ್ವಲ್ಪ ಕತ್ಲಿದೆ. ಹೌದು, ನೋಡ್ಕೊಳ್ಳಿ, ಸ್ವಲ್ಪ ಇದಿದೆ ಅದಕ್ಕೆ. ಇದು LT ವೇರಿಯಂಟ್. ಇದು ಪೆಟ್ರೋಲ್ ಗಾಡಿ. ಇದು 2010 ಮಾಡಲ್, ಸೆಕೆಂಡ್ ಓನರ್, 68,000 ಓಡಿರೋದು ರೆಕಾರ್ಡೆಡ್. ಸರ್ ಈ ಗಾಡಿ ಎಲ್ಲಾ ಪಾರ್ಟ್ ಸಿಗತ್ತೆ, ಎಲ್ಲಾ ಸರ್ವಿಸ್ ಇದೆ, ಕಮ್ಮಿ ಮೇಂಟೆನೆನ್ಸ್, ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಒಂದು I10 ಮೇಂಟೈನ್ ಮಾಡ್ತೀರಲ್ಲ ಆ ತರ. I10 ಗಿಂತ ಸ್ವಲ್ಪ ಶೇಪು, ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿರುತ್ತೆ ಇದು ನನ್ನ ಪ್ರಕಾರ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ. ಸೊ ಗಾಡಿ ಇದು ಒಂದು ಬಂಪರ್ ಆಫರ್ ಅಲ್ಲಿ ಕೊಡ್ತಾ ಇರೋದು ಸರ್. 1,90,000ಗೆ ಕೊಡ್ತೀನಿ. 1,90,000. 1,90,000 ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 175, 180 ಆಚೆ ಸಿಗ್ತದೆ ಅಂತ ಹೇಳಿದ್ರೆ ಅದೇ ಗ್ಯಾರೇಜ್ ಹೋಗ್ಬೇಕು, 20,000 ಖರ್ಚು ಮಾಡಿ, 25,000 ಖರ್ಚು ಮಾಡಿ ಮನೆ ತವ ಹೋಗ್ಬೇಕು. ಅದೆಲ್ಲ ಯಾಕ್ರಿ, ನಾವು ಕೊಡ್ತೀವಿ. 1 ಡೇಟ್ ಆರಾಮಾಗಿ ಹೊಡಿತಾ ಇರಿ. ಸುಮ್ಮನೆ ಏನಕ್ಕೆ, ಸಮ್ಮರ್ ಹಾಲಿಡೇಸ್ ಕೂಡ ಇದೆ, ಟ್ರಿಪ್ಗೆ ಹೋಗ್ತೀರಾ, ರೆಸಾರ್ಟ್ ಹೋಗ್ತೀರಾ, ಡೇಟ್ ಹೊಡೆಯಕ್ಕೆ ಹೋಗ್ತಾ ಇದ್ದೀರಾ, ಆರಾಮಾಗಿ ನೆಮ್ಮದಿಯಾಗಿ ಹೋಗ್ಬೇಕು, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ಬೇಕಂದ್ರೆ ರೆಡಿ ಟು ಡ್ರೈವ್ ಕಂಡೀಷನ್ ಇರೋದು ಗಾಡಿ 1,90,000 ಕೊಡ್ತೀನಿ. ಈ ಚಾನಲ್ ಮುಖಾಂತರ ಬಂದಿದೀವಿ ಅಂತ ಹೇಳಿ ಅಷ್ಟೇ ಸಾಕು. ಏನಂತೀರಾ? ಒನ್ ಮೋರ್ ಅಂತ ಹೇಳ್ಬೇಕು. ಹಾಗೆ ನೆಕ್ಸ್ಟ್ ಗಾಡಿ ನಮ್ಮ ಹತ್ರ ಒಂದು ಫಿಯಟ್ ಪುಂಟೋ ಇದೆ ಸರ್. ಇದು ಕೂಡ 2013 ಮಾಡಲ್, ಸಿಂಗಲ್ ಓನರ್, 1,16,000 ಓಡಿರೋದು ರೆಕಾರ್ಡೆಡ್. 20 ಮೈಲೇಜ್ ಕೊಡುತ್ತೆ. ಇಂಜಿನ್ ಸಖತ್ತಾಗಿರುತ್ತೆ. ಇದು ಕೂಡ ಮಲ್ಟಿಜೆಟ್ ಇಂಜಿನ್ ಸರ್ ಬರೋದು. ಬೇಕಾದ್ರೆ ವೀಕ್ಷಕರೇ ವಿಚಾರಿಸ್ಕೊಳ್ಳಿ. ಇಂಟೀರಿಯರ್ ತುಂಬಾ ಅಟ್ರಾಕ್ಟಿವ್, ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಇದೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಇದೆ. ಡೀಸೆಲ್ ಗಾಡಿ 20 ಮೇಲೆ ಮೈಲೇಜ್ ಕೊಡುತ್ತೆ. 4 ಟೈರ್ ಒಳ್ಳೆ ಕಂಡೀಷನ್ ಅಲ್ಲಿ ಮೇಂಟೈನ್ ಆಗಿದೆ. 13 ಮಾಡಲ್. ಕಬಾಬ್ ಮ್ಯಾಜಿಕ್ ಅಲ್ಲಿ ಒಂದು ಜ್ಯೂಸ್ ಸಿಗತ್ತೆ. ಇದು ಪಲ್ಪಿ ಅಂತೀವಿ, ಗ್ರೇಪ್ ಜ್ಯೂಸ್ ಅಂತೀವಿ. ಅದೇ ತರ ಸೇಮ್ ಕಲರ್, ಅದೇ ತರ ಸೇಮ್ ಸಾಫ್ಟ್ ಜ್ಯೂಸ್, ಎಲ್ಲ ಸೇಮ್ ಟು ಸೇಮ್ ಕಂಡೀಷನ್ ಅಲ್ಲಿ ಇರುತ್ತೆ ಸರ್ ಗಾಡಿ. 20 ಮೇಲೆ ಮೈಲೇಜ್ ಕೊಡುತ್ತೆ. ಒಂದೇ ಒಂದ್ ಬೆಲೆ ಸರ್, 2,75,000 ಕಟ್ತೀನಿ. 2,75,000. ಹೌದು, ಡೀಸೆಲ್ ಗಾಡಿ, 13 ಮಾಡಲ್ ಗಾಡಿ ಇದು, ಫಿಯಟ್ ಪುಂಟೋ. ಇದು ಡೌನ್ ಪೇಮೆಂಟ್ ಎಷ್ಟಾಗಬಹುದು ಸರ್ ಇದಕ್ಕೆ? ಸರ್ ನೋಡಿ, ನಿಮ್ ಪ್ರೊಫೈಲ್ ಮೇಲೆ ಡಿಪೆಂಡ್ ವೀಕ್ಷಕರೇ. ನಿಮ್ ಪ್ರೊಫೈಲ್ ತುಂಬಾ ಚೆನ್ನಾಗಿದೆ ಅಂದ್ರೆ ಮಾಡಲ್ ಅಲ್ಲಿ ಇದೆ ಗಾಡಿ, 2.5 ಲಕ್ಷ ನಿಮ್ಗೆ ಲೋನ್ ಸಿಗ್ಬಿಡುತ್ತೆ. 0 ಡೌನ್ ಪೇಮೆಂಟ್, 95% ಲೋನ್ ಮಾಡಿ ಕೊಡ್ತೀನಿ. ಆದ್ರೆ ನಾನು ಹೇಳಲ್ಲ 20,000 ಕೊಡಿ, 10,000 ಕೊಡಿ. ಯಾಕಂದ್ರೆ ನಿಮ್ ಪ್ರೊಫೈಲ್ ಹೆಂಗಿದೆ ನನ್ಗೆ ಗೊತ್ತಿಲ್ಲ, ಬ್ಯಾಂಕ್ ಅವರು ಗೊತ್ತಿರಲ್ಲ. ಅವ್ರು ಆಗ್ಬಿಟ್ಟು ಸಿಸ್ಟಮ್ ಅಲ್ಲಿ ನೋಡ್ಬೇಕು. ಫೇಕ್ ಫಾಲ್ಸ್ ಕೊಡಲ್ಲ. 10,000 ಕೊಡಿ ಕೊಡ್ತೀನಿ, 20,000 ಕೊಡ್ತೀನಿ. ಯಾಕ್ರಿ ಕೊಡೋದು ಚಟಪಟ? ನಿಮ್ ಪ್ರೊಫೈಲ್ ಮೇಲೆ ಡಿಪೆಂಡ್. 80% ಆಗ್ಬೋದು, 95% ಆಗ್ಬೋದು, ಇಲ್ಲ ಪೂರ್ತಿ ಆಗ್ಬಿಟ್ಟು ಮಿಕ್ಕಿದೆ ಗಾಡಿ ಜೊತೆ ನಾನೇ ದುಡ್ಡು ಕೊಡ್ಬೋದು ಲೋನ್ ಅಪ್ರೂವ್ ಆದ್ರೆ ಜಾಸ್ತಿ. 90-95% ಸರ್. ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ 750, 800 ಇದೆ ಅಂದ್ರೆ 25,000, 30,000 ಕೊಡಿ ಗಾಡಿ ತಗೊಂಡೋಗಿ, ಆ ತರ ಲೆಕ್ಕ. ಹಾಗೆ ಆಗತ್ತೆ ಅಂತ ಹೇಳಲ್ಲ. ಆಲ್ ಓವರ್ ಕರ್ನಾಟಕ ಲೋನ್ ಆಗತ್ತೆ. ನಿಮ್ ಪ್ರೊಫೈಲ್ ಮೇಲೆ ಡಿಪೆಂಡ್. ಹಾಗೆ ಒಂದು ಕಮ್ಮಿ ಬಜೆಟ್ ಅಲ್ಲಿ ಪ್ರೀಮಿಯಂ ಫೀಲ್ ಗಾಡಿ ಬೇಕಂದ್ರೆ ಹೋಂಡಾ ಸಿಟಿ ಇದೆ ನಮ್ ತವ. 2009 ಮಾಡಲು, ಸಿಂಗಲ್ ಓನರ್, 1,20,000 ಓಡಿರೋದು ರೆಕಾರ್ಡೆಡ್. DL ಪಾಸಿಂಗ್ ಸರ್? ಹೌದು ಸರ್, ಡೆಲ್ಲಿ ಪಾಸಿಂಗ್. ಇದು NOC ಬಂದ್ಬಿಟ್ಟಿದೆ, ಬೇಕಾದ್ರೆ ತೋರಿಸ್ತೀನಿ ವೀಕ್ಷಕರೇ. ಇಲ್ಲಿ ಶೋರೂಮ್ ಬಂದ್ಬಿಟ್ರ ನೀವು. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್, 2 ಏರ್ ಬ್ಯಾಗ್ ಇದೆ ಸರ್ ಇದಕ್ಕೆ. 2 ಏರ್ ಬ್ಯಾಗ್ ಬರುತ್ತೆ. SMT ವೇರಿಯಂಟ್, ರೆಡಿ ಟು ಡ್ರೈವ್ ಕಂಡೀಷನ್ ಇರೋದು. ರೋಡ್ ಮೇಲೆ ಹೋದ್ರೆ ಈ ಕಲರ್ ಒಂದು 5 ಸ್ಟಾರ್ ತಿಂತಿರಲ್ಲ ಆ ತರ ಫೀಲು ಮತ್ತು ಆ ತರ ಕಾಣತ್ತೆ. ಸಖತ್ತಾಗಿದೆ ಕಲರ್. ಒಂದು ರಾಯಲ್ಟಿ ಫೀಲ್ ಆಗುತ್ತೆ ನಿಮ್ಗೆ, ಆ ತರ ಕಲರ್ ಇರೋದು. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಇದೆ. ಪೆಟ್ರೋಲ್ ಗಾಡಿ 16-17 ವರೆಗೂ ಮೈಲೇಜ್ ಕೊಡುತ್ತೆ. ಮೇಂಟೆನೆನ್ಸ್ ಎಲ್ಲ ಆಸಲ್ ಫ್ರೀ, ಏನ್ ಟೆನ್ಷನ್ ತಗೋಬೇಡಿ. 3.5 ಲಕ್ಷ 4 ಲಕ್ಷವರೆಗೂ ಓಡೋದು ಕೆಪಾಸಿಟಿ ಇರುತ್ತೆ. ಒಳ್ಳೆ ಗಾಡಿ, ಮೇಂಟೈನ್ ಆರಾಮಾಗಿ ಮಾಡ್ಕೊಳ್ಳಿ. ಸಿಂಗಲ್ ಓನರ್ ಗಾಡಿ ಇದು. ಟ್ಯಾಂಪರಿಂಗ್ ನಾವು ಏನ್ ಕಾರಣಕ್ಕೂ ಮಾಡಲ್ಲ. 1,20,000 ಓಡಿರೋದು ರೆಕಾರ್ಡೆಡ್ ಸರ್. ವಿತ್ ಕೆ ರಿಜಿಸ್ಟ್ರೇಷನ್ ಕೊಡ್ತೀನಿ ಸರ್. 3 ಲಕ್ಷ ಅಂತ ಆಚೆ ಇದೆ, 2.90 ಫೈನಲ್ ಕೊಡ್ತಾರೆ. ಅದರಿಂದ ಕಡಿಮೆ ಕೊಡಲ್ಲ. 2,75,000 ಕೊಡ್ತೀನಿ ವಿತ್ ಕೆ, ವಿತ್ ಟ್ರಾನ್ಸ್ಫರ್. ನಿಮ್ಮ ಹೆಸರು ಮೇಲೆ ಟ್ರಾನ್ಸ್ಫರ್. ವಿತ್ ಇನ್ ಕರ್ನಾಟಕ ಇದ್ರೆ ಟ್ರಾನ್ಸ್ಫರ್, ಸಾರಿ ವಿತ್ ಇನ್ ಬೆಂಗಳೂರು ಇದ್ರೆ ಟ್ರಾನ್ಸ್ಫರ್. ಬೇರೆ RTO ಇದೆ, ಹುಬ್ಳಿಯಿಂದ ಎಕ್ಸಾಂಪಲ್ ಹುಬ್ಳಿಯಿಂದ ಬರ್ತಾ ಇದ್ದೀರಾ, ಅವ್ರಿಗೆ CC ಬೇಕು. ವಿತ್ CC 275. ಇಲ್ಲ ಬೆಂಗಳೂರಲ್ಲಿ ಇದ್ದೀರಾ, ಟ್ರಾನ್ಸ್ಫರ್ ಸಮೇತ 275. ಒಂದೇ ಒಂದು ಬೆಲೆ 275 ಕೊಡಿ, ಈ ಗಾಡಿನ ತಗೊಂಡೋಗಿ ಇಡೀ ಮಾರ್ಕೆಟ್ ನೋಡ್ಕೊಂಡು ಆಮೇಲೆ ಬನ್ನಿ. ಸರ್ ಇದು ಹೋಂಡಾ ಬ್ರಿಯೋ 2012 ಮಾಡಲ್, 12 ಮಾಡಲ್, ಸೆಕೆಂಡ್ ಓನರ್, 87,000 ಓಡಿರೋದು ರೆಕಾರ್ಡೆಡ್ ಸರ್. ಇದು 87,000 ಓಡಿರೋದು ರೆಕಾರ್ಡೆಡ್. ಏನ್ ಲೆಕ್ಕನೇ ಇಲ್ಲ ಇದು. ಪೆಟ್ರೋಲ್ ಗಾಡಿ,
15, 16, 17 ಮೈಲೇಜ್ ಕೊಡುತ್ತೆ. ಮೇಂಟೆನೆನ್ಸ್ ಹ್ಯಾಸಲ್ ಫ್ರೀ. ಹೋಂಡಾ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಸರ್, ಎಲ್ಲರಿಗೂ ಗೊತ್ತಿರುತ್ತೆ. 3,25,000 ಪ್ರೈಸ್ ಸರ್ ಇದು. ಆಚೆ ನಿಮ್ಗೆ ಕೊಡೋದೇ ಅಷ್ಟೇ ಪ್ರೈಸ್ಗೆ. ನಾನು ಕೋಟಿಂಗ್ ಹೇಳ್ತಾ ಇರೋದು, ಫೈನಲ್ ನಿಮ್ ಚಾನಲ್ ಮುಖಾಂತರ ಬಂದ್ರೆ ಒಂದೇ ಒಂದು ಫಿಕ್ಸ್ ಬೆಲೆ ಸರ್, 2,90,000 ಕೊಡ್ತೀವಿ. ಓಕೆ, ತುಂಬಾ ಡಿಮಾಂಡಬಲ್ ಗಾಡಿ ಅಂತೀನಿ. ನಿನ್ನೆ ರಾತ್ರಿ 9 ಗಂಟೆಗೆ ಬಂದಿದೆ, ಪಾರ್ಕಿಂಗ್ ಹಾಕಿದ್ದೀನಿ ಅಷ್ಟೇ. ಇದಕ್ಕೆ ಏನಿಲ್ಲ, ಮದುವೆ ಹುಡುಗಿ ತರ ಸ್ವಲ್ಪ ರೆಡಿ ಮಾಡ್ಬೇಕಷ್ಟೇ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಯಾವ ಗಾಡಿ? ಚೆವರ್ಲೆಟ್ ಕ್ರೂಸ್ LTZ, ತುಂಬಾ ಡಿಮಾಂಡಬಲ್ ಗಾಡಿ. ನನಗೆ ಡೈಲಿ ಫೋನ್ ಬರುತ್ತೆ, ಅವ್ರಿಗೋಸ್ಕರ ಈ ಗಾಡಿ ತಂದು ಇಟ್ಟಿದ್ದೀವಿ ಸರ್. ಇದು 2013 ಮಾಡಲು, ಸೆಕೆಂಡ್ ಓನರ್ ಗಾಡಿ. ಇದು ಡೀಸೆಲ್ ಗಾಡಿ ಸರ್. ಫಸ್ಟ್ ಆಫ್ ಆಲ್ ನಿಮಗೆ ಮೈಲೇಜ್ ಆರಾಮಾಗಿ 17-18 ಕೊಡುತ್ತೆ. 2 ಲೀಟರ್ ಇಂಜಿನ್ ಬರುತ್ತೆ, ಆದ್ರೂ ನಿಮಗೆ ಡೀಸೆಲ್ ಅಲ್ಲಿ ಒಳ್ಳೆ ಮೈಲೇಜ್ ಕೊಡುತ್ತೆ. ಇಂಟೀರಿಯರ್ ತೋರಿಸ್ಕೊಳ್ಳಿ ಸರ್ ಹೆಂಗಿದೆ ಅಂತ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟು, ಏರ್ ಬ್ಯಾಗ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, ಬಟನ್ ಸ್ಟಾರ್ಟ್ ಎಲ್ಲ ಇದೆ. ಎಲ್ಲ ಫುಲ್ಲಿ ಲೋಡೆಡ್ ವೆಹಿಕಲ್ ಇದು. ಏನು ಮಾತಾಡಂಗಿಲ್ಲ. 4 ಮ್ಯಾಗ್ವಿಲ್ ಸಮೇತ ಬರುತ್ತೆ, ವಿತ್ ಸನ್ರೂಫ್ ಸಮೇತ ಬರುತ್ತೆ ಸರ್. ಗಾಡಿ ತರ ನೋಡ್ತಾ ಇದ್ದೀರಾ. ಆಮೇಲೆ ನನ್ನ ಟಿ ಶರ್ಟ್ ಕಲರ್, ಶೂಸ್ ಕಲರ್ ಆಗುತ್ತೆ. ಇದು ರಬ್ಬಿಂಗ್ ಪಾಲಿಶ್ ಎಲ್ಲ ಮಾಡಿ ಮದುವೆ ಹುಡುಗಿ ತರ ಮಾಡಿ ರೆಡಿ ಇದೆ ಗಾಡಿ. ಸ್ವಲ್ಪ ಟಚ್ ಅಪ್ ಪಾಲಿಶ್ ಬೇಕು, ಅದೆಲ್ಲ ಮಾಡಿ ಕೊಡ್ತೀನಿ. ಫುಲ್ಲಿ ಲೋಡೆಡ್ ಇದು. ಪ್ಯೂರ್ ಕರ್ನಾಟಕ ವೆಹಿಕಲ್. 2013 ಮಾಡಲು, ಸೆಕೆಂಡ್ ಓನರ್, 75,000 ಓಡಿರೋದು ರೆಕಾರ್ಡ್. ಡೀಸೆಲ್ ಗಾಡಿ, ಚೆವರ್ಲೆಟ್ ಕ್ರೂಸ್ LTZ. ಒಂದೇ ಒಂದು ಬೆಲೆ ಸರ್, 525 ಕೊಡ್ತೀನಿ ಸರ್. 5 lakhs ಆಗುತ್ತಾ ಸರ್? ಇದು ಬಹಳ ಕಡಿಮೆ ಆಗ್ಬಿಡತ್ತೆ. ಇಡೀ ಬಜಾರಿಂದ ಕಂಪೇರ್ ಮಾಡಿದ್ರೆ 5.5 ಲಕ್ಷ ಕೋಟಿಂಗ್ ಮಾಡ್ತಾ ಇವೆ. 575 ಕೋಟಿಂಗ್ ಇದೆ, 550 ಫೈನಲ್, 525 ಅಂತ ನಾನು ಹೇಳ್ಬಿಡ್ತೀನಿ. ಇನ್ನ ಬೇಕಾದ್ರೆ ಹೆಚ್ಚು ಕಡಿಮೆ ಮಾಡೋಣ, ಕಮಿಟ್ಮೆಂಟ್ ಕೊಡಲ್ಲ. ಯಾಕಂದ್ರೆ ನೀವು ಗಾಡಿ ನೋಡಿದ್ರೆ ನೀವೇ ಕೇಳಲ್ಲ ನಮ್ಗೆ. ಡಿಮಾಂಡೆಡ್ ಗಾಡಿ ಅಲ್ವಾ? ನೀವು 25,000 ಇನ್ನ ಹಿಂದೆ ಮುಂದೆ ಆಗತ್ತಂತ ಕೇಳಿದೀರಾ, ಅದಕ್ಕೂ ಇಲ್ಲ ಅಂತ ಹೇಳಲ್ಲ, ಹ್ಞೂ ಅಂತೂ ಹೇಳಲ್ಲ. ನಿಮ್ ವೀಕ್ಷಕರ ಬಂದ್ರೆ ಮಾಡಿ ಕೊಡ್ತೀನಿ. ಓ ಫೈನ್, ಓಕೆ.